ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 35ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್. ಮಾಸ್ಟರ್ ಸರ್ ಜಾಯಿನ್ ಇದ್ದಾರೆ. ಎಲ್ಲರೂ ಮೌನವಾಗಿ ಕೂತ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಎಸ್, ಈಗಾಗಲೇ ಧ್ಯಾನಕ್ಕೆ ಕುಳಿತುಕೊಂಡಿದ್ದಾರೆ ಮಾಸ್ಟರ್ಸ್. ಹಾಗೆ ಕಣ್ಮುಚ್ಚಿ, ಕಣ್ಕ ಇದ್ರೆ ತೆಗೆದಿಟ್ಟು ಕೈ ಬೆರಳು ಒಂದರೊಳಗೊಂದು ಸುಖಾಸನದಲ್ಲಿ ದೇಹವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್, ಸಂಪೂರ್ಣವಾಗಿ ದಯವಿಟ್ಟು ಆಲಿಸಿ. ಮಾಸ್ಟರ್ಸ್, ನಮ್ಮ ವೈಯಕ್ತಿಕ ಐಡೆಂಟಿಟಿಯನ್ನ ದಾಟಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಆತ್ಮಸ್ವರೂಪದಲ್ಲಿ ನಾವೆಲ್ಲರೂ ಮಂಡಲ ಆಕಾರ ಕುಳಿತುಕೊಳ್ಳೋಣ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಒಂದು ಅತ್ಯಂತ ಪ್ರಿಯವಾದ ಸ್ಥಳ. ಆ ಸ್ಥಳ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಎಷ್ಟು ಪ್ರಿಯವಾದದ್ದು, ಅದಕ್ಕಿಂತ ಪ್ರಿಯವಾದದ್ದು ಇನ್ನೊಂದು ಇದೆ. ಅದನ್ನು ನೀವು 34 ದಿನಗಳಿಂದ ಸಾಧಿಸಿದ್ದೀರಿ. ಏನಂದ್ರೆ, ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಇಲ್ಲದೆ ಆಂಜನೇಯ ಸ್ವಾಮಿಯು ತನ್ನನ್ನು ತಾನು ಶ್ರೀರಾಮನಿಗೆ ಸಮರ್ಪಿಸಿಕೊಂಡಂತೆ ನೀವು ಯಾವುದೇ ವೈಯಕ್ತಿಕ ಅಪೇಕ್ಷೆಗಳಿಲ್ಲದೆ, ಅದು ಬೇಕು ಇದು ಬೇಕು ಎನ್ನುವ ಡಿಮ್ಯಾಂಡ್ ಲಿಸ್ಟ್ ಇಲ್ಲದೆ ಎಲ್ಲವನ್ನ ಪಕ್ಕಕ್ಕಿಟ್ಟು ಅದು ವೈಯಕ್ತಿಕ ನಿಮ್ಮ ವ್ಯಕ್ತಿಗತ ರೂಪದಲ್ಲಿ, ಸ್ತ್ರೀ ಪುರುಷ, ಇಂತಿಂತ ರೂಪ ಆಕಾರ ಬಣ್ಣ, ಈ ವೈಯಕ್ತಿಕ ರೂಪದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳದೆ ಆತ್ಮ ಜ್ಯೋತಿಯ ರೂಪದಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡಿದ್ದರು. ಅದು ಏಕೈಕ ಆಸೆಯೊಂದಿಗೆ, ಏಕೈಕ ಇಚ್ಛೆಯೊಂದಿಗೆ, ಏಕೈಕ ಗುರಿಯೊಂದಿಗೆ. ಅದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಅತ್ಯಂತ ಪ್ರಿಯವಾದ.
ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾದ ಅರ್ಥ ಮಾಡ್ಕೊಳ್ಳಿ. ಆ ಫ್ರೀಕ್ವೆನ್ಸಿಯಿಂದಾಗಿ ಅವರು ಪರಂಜ್ಯೋತಿ ಸ್ವರೂಪ, ಪರಮ ಪ್ರಕಾಶ ಸ್ವರೂಪ, ಪರಮಾತ್ಮ ಸ್ವರೂಪ ನಮ್ಮೆಲ್ಲರ ಮಧ್ಯೆ ಬಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ವಿರಾಜಮಾನ. ಇದೇ ಈ ಅದ್ಭುತ ಘಟನೆಯನ್ನ ಬ್ರಹ್ಮಾಂಡದ ಎಲ್ಲರೂ ಬೆರಗುಗಣ್ಣಿನಿಂದ ಏನಾಗ್ತಾ ಇದೆ, ಅದಕ್ಕಾಗಿ ಸಮಸ್ತ ದೇವತೆಗಳೂ ಸಹಿತ, ಸಮಸ್ತ ಬೆಳಕಿನ ಕಾರ್ಯಕರ್ತರೂ ಸಹಿತ, ಸಮಸ್ತ ಹಿಮಾಲಯದ ಯೋಗಿಗಳೂ ಸಹಿತ, ಭೂಮಿಯ ಸಮಸ್ತ ಯೋಗಿಗಳು ಸಹಿತ ನಮ್ಮ ಸುತ್ತಲೂ ಬಂದು ಧ್ಯಾನಸ್ಥರಾಗಿ ಮತ್ತು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯ ಅವರೆಲ್ಲರನ್ನೂ ಆವರಿಸಿದೆ. ಮಹಾವತಾರ್ ಬಾಬಾಜಿಯವರು 2000 ವರ್ಷಗಳಿಂದ ಯಾವ ಘನ ಉದ್ದೇಶದಿಂದ ಈ ಭೂಮಿಯ ಸಂರಕ್ಷಣೆಗಾಗಿ, ಭೂಮಾತೆಯ ಸಂರಕ್ಷಣೆಗಾಗಿ ಸಂಕಲ್ಪ ತೊಟ್ಟು ತಮ್ಮ ಬಳಗದೊಂದಿಗೆ ಸದಾ ಧ್ಯಾನದಲ್ಲಿದ್ರು, ಅದು ಈಗ ಈಡೇರಿರುವುದನ್ನ ನೋಡಿ ಅವರು ಪರಂಜ್ಯೋತಿ ಸ್ವರೂಪದೊಂದಿಗೆ ಒಂದಾಗಿ ಧ್ಯಾನಸ್ಥರಾಗಿದ್ದಾರೆ. ಯಾವ ಕರ್ತವ್ಯ ನಿರ್ವಹಣೆಗಾಗಿ ಆಂಜನೇಯ ಸ್ವಾಮಿ ಯುಗ ಯುಗಗಳಿಂದ ಭೂಮಿಯ ಮೇಲೆ ಇದ್ದು ಶ್ರೀರಾಮ ಮತ್ತು ಸೀತಾಮಾತೆಯರ ಪರಮ ಚೈತನ್ಯದ ಶಕ್ತಿಯ ತರಂಗಗಳನ್ನ ಕಾಪಾಡೋದಕ್ಕೆ ನಿಯುಕ್ತರಾಗಿದ್ರು, ಅಪಾಯಿಂಟ್ ಆಗಿ ಆ ಜವಾಬ್ದಾರಿಯನ್ನು ಹೊರೋದಕ್ಕೆ ಬಂದಂತ ಈ ಮಹಾನ್ ಟೀಮ್ ಅನ್ನ ನೋಡಿ ಆನಂದದಿಂದ ಸೆಲೆಬ್ರೇಷನ್ ಮೂಡಲ್ಲಿ ಬಂದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪರಂಜ್ಯೋತಿ ಸ್ವರೂಪದೊಂದಿಗೆ ಪರಂಜ್ಯೋತಿಯ ಸ್ವರೂಪದಲ್ಲಿ ಬಂದು ಧ್ಯಾನಸ್ಥರಾಗಿದ್ದಾರೆ. ಇದು ನಮ್ಮ ಅದೃಷ್ಟ. ಎಲ್ಲಾ ಚಿರಂಜೀವಿಗಳು ಎಲ್ಲರೂ ಬಂದು ಧ್ಯಾನಿಸ್ತಾರೆ. ಶ್ರೀರಾಮ ಸೀತಾ ಸಮಸ್ತ ಈ ಮಹಾನ್ ಸಂಕಲ್ಪ ಯಾತ್ರೆಯಲ್ಲಿ ಜಾಯಿನ್ ಆಗಿ ಧ್ಯಾನಸ್ಥರಾಗಿ ತಮಗೆ ಆತ್ಮಪೂರ್ವಕ ಸಹಜ ಶ್ವಾಸಾನುಸಂಧಾನ ಒಂದೊಂದು ಶ್ವಾಸದೊಂದಿಗೂ ಒಂದಾಗಿ ಮಾಸ್ಟರ್ಸ್.
ಉಚ್ಛ್ವಾಸ ನಿಶ್ವಾಸದ ಆಚೆ ಕೂಡ ಕದಲಬೇಡಿ, ವಿಚಲಿತರಾಗಬೇಡಿ. ಕೇವಲ 2 ಶ್ವಾಸದ ಮಧ್ಯೆ ನಮ್ಮ ಸ್ಥಾನ, ಸ್ವಸ್ಥಾನ. ಈಗ ನಾವು ಪರಂಜ್ಯೋತಿ ಸ್ವರೂಪಗಳು ಮಾಸ್ಟರ್ಸ್. ಸ್ವಸ್ಥಾನದಲ್ಲಿ ಪರಬ್ರಹ್ಮ ಸ್ವರೂಪದ ಸ್ಥಿತಿಯಲ್ಲಿ ಸತತ 2 ಗಂಟೆಗಳ ಕಾಲ ವಿರಾಜಮಾನ. ನಮ್ಮ ಶ್ವಾಸ ಬರ್ತಾ ಬರ್ತಾ ನಿಧಾನ ಆಗ್ತಾ ಇದೆ. ಅದು ಎಷ್ಟೇ ನಿಧಾನ ಆದ್ರೂ ಅದರೊಂದಿಗೆ ಐಕ್ಯರಾಗ, ಉಚ್ಛ್ವಾಸ ನಿಶ್ವಾಸದೊಂದಿಗೆ ಐಕ್ಯರಾಗ, ಅದರ ಮಧ್ಯ ಬಿಂದುವಿನಲ್ಲಿ ನೆಲೆಸುವುದು. ಕೇವಲ ಸಹಜ ಶ್ವಾಸಾನುಸಂಧಾನ, ಕೇವಲ ಸಹಜ ಶ್ವಾಸಾನುಸಂಧಾನ.
आत्मविद्या जय जय हो ब्रह्मविद्या जय जय हो 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 आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो श्वास विद्या जय जय हो दिव्य श्वास विद्या जय जय हो ज्ञान विद्या जय जय हो दिव्य ज्ञान विद्या जय जय हो जय हो जय हो जय हो जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो प्राण शक्ति जय जय हो दिव्य प्राण शक्ति जय जय हो पिरामिड शक्ति जय जय हो दिव्य पिरामिड शक्ति जय जय हो जय हो जय हो जय हो जय हो
अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो मैत्री करुणा जय जय हो दिव्य मैत्री करुणा जय जय हो समता शांति जय जय हो दिव्य समता शांति जय जय हो जय हो जय हो जय हो जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ज्ञानलोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो
वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुसुवांसु जय जय हो येसु मोहम्मद जय जय हो लावो सुसुवांसु जय जय हो येसु मोहम्मद जय जय हो लाओ सुजुआंस जय जय हो येसु मोहम्मद जय जय हो लाओ सुजुआंस जय जय हो मालप मिलार प जय जय हो कबीर नानक जय जय हो फ्लावर्स की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिया ओशो रंपा जय जय हो ओशो रंपा जय जय हो दिया ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय जय हो जय हो जय हो जय हो जय हो जय जय हो ಕೊನೆಯ ಒಂದು ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡುಗಳು. ಹತ್ತು ಸೆಕೆಂಡುಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನ ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡುಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಡಿಯರ್ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬೋತ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್, ದಯವಿಟ್ಟು ಧ್ಯಾನದಿಂದ ಹೊರಗೆ ಬರೋ ಪ್ರಯತ್ನ ಮಾಡೋರು ಮಾಡಿ. ಸಮಯ ತಗೊಳ್ಳಿ, 1 ನಿಮಿಷ 2 ನಿಮಿಷ ಬೇಕಾದ್ರೆ ಸಮಯ ತಗೊಳ್ಳಿ. ಇದು ಅಭ್ಯಾಸಕ್ಕೋಸ್ಕರ. ಆಮೇಲೆ ನೀವು ಎಷ್ಟೊತ್ತು ಬೇಕಾದ್ರೂ ಧ್ಯಾನ ಸರಿ. ಒಪ್ಕೊಳ್ಳೋ ಮಾತು, ಹೊರಗೆ ಬರೋದಕ್ಕೆ ಕಷ್ಟ ಆಗುತ್ತೆ, ಆಗೋದಿಲ್ಲ, ಇನ್ನು ಕೂತ್ಕೋಬೇಕನ್ಸುತ್ತೆ. ಸಾಧ್ಯ ಆದವರು ಸಾಧ್ಯ ಮಾಡ್ಕೊಂಡು ಧ್ಯಾನದಲ್ಲೇ ಇರಿ. ಆ ಕಣ್ ಮಾತ್ರ ತೆಗೆ. ಸುಮಾರು ಜನ ಕಣ್ ತೆಗೆದಿದ್ರೆ 1 ಅಕ್ಷರ ಟೈಪ್ ಮಾಡಿ. ಅಂದ್ರೆ ನನಗೆ ಮಾತಾಡೋದಕ್ಕೆ, ಹೇಳೋದಕ್ಕೆ ಕಂಟಿನ್ಯೂಟಿಗೆ ಒಂದೇ 1 ಅಕ್ಷರ ಧ್ಯಾನದಿಂದ ಹೊರಗೆ ಬಂದಿದ್ದೀರ. ಓಕೆ, ಓಕೆ, ಎಸ್. ಓಕೆ, ಎಸ್. ಓಕೆ, ಹಾಗಾದ್ರೆ ಈಗ ನಾನು ಸ್ವಲ್ಪ ಹೇಳ್ಬೋದು.
ಈಗೇನಿದ್ದೀರೋ ಹಾಗೇ ಇರಿ. ಮಾಸ್ಟರ್ಸ್ ಇದನ್ನ ಯಾವತ್ತೂ ನೆನ್ಪಿಟ್ಕೊಂಡ್ಬಿಡಿ. ನಾವು ಧ್ಯಾನದಿಂದ ಎದ್ದು ಭೌತಿಕ ಲೋಕಕ್ಕೆ ಬರ್ಬೇಕಾದ್ರೆ ಕಣ್ ತೆಗಿತೀವಿ. ತೆಗೆದ ನಂತರ ಆ ಧ್ಯಾನದ ಸ್ಥಿತಿಯು ಈ ಸ್ಥಿತಿಯು ಒಂದೇ ಇರ್ಲಿ. ಅದನ್ನ ಇಟ್ಕೊಳ್ಳೋದಕ್ಕೆ ದಯವಿಟ್ಟು ಅಭ್ಯಾಸ ಮಾಡಿ ಗಂಭೀರವಾಗಿ. ಇದು ನಿಮ್ಮ ಸಾಧನೆಯನ್ನ ಹೊರಗಲ್ಲಿಗೆ ಹಚ್ಚುವ ವಿಧಾನ. ನಾನು 24 ಗಂಟೆಯು ನನ್ನ ಕಪ್ಪು ತುಳುಕದೆ ನಾನು ಎಳ್ಳಷ್ಟು ವಿಚಲಿತಳಾಗದೆ ನನ್ನನ್ನ ನಾನು ಆ ಸಮಸ್ಥಾಯಿಯಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ಇದು ಒಂದು ಪ್ರಯೋಗ ಮಾಸ್ಟರ್ಸ್. ನೀವು ಹೈಸ್ಕೂಲ್ ಇದ್ದಾಗ ನೋಡಿದ್ರಿ, ಟೀಚರ್ ಪ್ರಯೋಗ ಮಾಡಿ ತೋರಿಸ್ತಾರೆ. ಕಾಲೇಜಲ್ಲಿ ಸೈನ್ಸಿಗೆ ಹೋದ್ರೆ ನಿಮ್ ಕಡೆಯಿಂದಾನೆ ಪ್ರಯೋಗ ಮಾಡಿಸ್ತಾರೆ. ಇದು ಪ್ರಯೋಗ. ಇದು ನೀವು ಕಾಲೇಜ್ ಅಲ್ಲ. ಈಗ ನೀವು ಯೂನಿವರ್ಸಿಟಿ ಮಟ್ಟಕ್ಕೆ ಬಂದಿದ್ದೀರಿ. ಹೇಳೋಕ್ಕಿಂತ ಮೊದಲು ನೀವೇ ಪ್ರಯೋಗ ಮಾಡ್ಬೇಕು, ರಿಪೋರ್ಟ್ ತಗೊಂಡ್ ಬರ್ಬೇಕು. ಇಂತಿಂತ ಪ್ರಯೋಗ ಮಾಡಿದ್ದೀನಿ, ಇಂತಿಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಂತ ನೀವೇ ರಿಪೋರ್ಟ್ ತಗೊಂಡು. ನಿಮ್ಗೆ ಮಾಡು ಅಂತ ಹೇಳೋರ, ಅಭ್ಯಾಸ ಮಾಡಿಸುವವರು ಇಲ್ಲ. ನೀವೇ ಪ್ರಯೋಗ ಮಾಡ್ಬೇಕು, ನೀವೇ ರಿಪೋರ್ಟ್ ನಿಂದ ಹೊರಗೆ ಬರ್ಬೇಕು. ಈಗ ನೀವು PG ಸ್ಟೂಡೆಂಟ್ ಆಗಿರೋದ್ರಿಂದ, PhD ಸ್ಟೂಡೆಂಟ್ ಆಗಿರೋದ್ರಿಂದ ನಿಮಗ್ ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಯೂನಿವರ್ಸಿಟಿನಲ್ಲಿ PhD ಮಾಡೋದಕ್ಕೆ ಬಂದವರಿಗೆ PG MA MSc ಮಾಡುವಂತ ವಿದ್ಯಾರ್ಥಿಗಳ ಪೇಪರ್ಗಳನ್ನ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಕೊಡ್ತಾರೆ ಪ್ರೊಫೆಸರ್ಸ್. ಅದು ಅವರ ಒಳಗಿನ ಮಾತು. ಪ್ರೊಫೆಸರ್ಸ್ ಸೈನ್ ಮಾಡೋದು, ಬಟ್ ವ್ಯಾಲ್ಯೂಯೇಷನ್ ಮಾಡೋದು PhD ಸ್ಟೂಡೆಂಟ್ಸ್. ಅಂದ್ರೆ ನೀವೀಗ ವ್ಯಾಲ್ಯೂಯೇಷನ್ ಮಾಡೋ ಮಟ್ಟಕ್ಕೆ ಬಂದಿದ್ದೀರಿ. ಸಿಗ್ನೇಚರ್ ಪ್ರೊಫೆಸರ್ ಇರ್ಲಿ, ಬಟ್ ಪೇಪರ್ ಅನ್ನ ವ್ಯಾಲ್ಯೂಯೇಷನ್ ಮಾಡೋ ಮಟ್ಟಕ್ಕೆ ಬಂದಿದ್ರಿ. ಹಾಗಾದ್ರೆ ಫಸ್ಟ್ ನಿಮ್ ಪೇಪರ್ ಅನ್ನ ವ್ಯಾಲ್ಯೂಯೇಟ್ ಮಾಡಿ. ನೀವು ಯಾವ ಸ್ಥಿತಿನಲ್ಲಿ ಇದ್ದೀರಿ? ಈಗ 2 ನಿಮಿಷ 3 ನಿಮಿಷ ಆಯ್ತು ಧ್ಯಾನದಿಂದ ಹೊರಗೆ ಬಂದು. ನಾವು ಅದೇ ಧ್ಯಾನಸ್ಥ ಸ್ಥಿತಿಯಲ್ಲಿ ಇದೀವ ಇಲ್ವ? ಕಷ್ಟಪಟ್ಟಾದ್ರೂ ಸರಿ ನಾವು ತೆಗ್ದಿದೀವ ಇಲ್ವ? ಏನು ರೆಸ್ಪಾನ್ಸ್ ಬೇಡ, ಬಟ್ ಕಣ್ ತೆಗಿತಾರೆ. ನನ್ನ ಗಮನ ನನ್ನ ಶ್ವಾಸದ ಮೇಲೆ ಇದೆಯಾ? ನನಗೀಗ ಯಾವುದೇ ಕೆಲಸ ಇಲ್ಲ, ಆ ಕಾರಣದಿಂದ ನನ್ನ ಗಮನ ನನ್ನ ಶ್ವಾಸದ ಮೇಲೆ. ನಾನು ಧ್ಯಾನಕ್ಕೆ ಕುಳಿತಾಗಲೂ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಧ್ಯಾನದಿಂದ ಹೊರಗೆ ಬಂದ್ಮೇಲೂ ಇದೇ ಕೆಲಸ ಮಾಡ್ತಾ ಇದ್ದೀನಿ. ವ್ಯತ್ಯಾಸ ಇಷ್ಟೇ, ನನ್ನ 2 ಕಣ್ಗಳು ಓಪನ್ ಆಗಿ. ಅಷ್ಟೇ ಆಳವಾಗಿ ನಾನು ಶ್ವಾಸದ ಮೇಲೆ ಗಮನ. ಮಾಸ್ಟರ್ಸ್, ನೀವೆಷ್ಟು ಡಿಫಿಕಲ್ಟ್ ಎಕ್ಸಾಮ್ ಕೊಡ್ತೀರೋ ನಿಮ್ಮ ಲೈಫಲ್ಲಿ, ಅಷ್ಟೇ ಡಿಫಿಕಲ್ಟ್ ಟೆಸ್ಟ್ ಬರುತ್ತೆ. ಕ್ರೀಸ್ ಆಚೆ ಹೋಗಿ ಅವ್ರ ಜೊತೆ ಜಗಳ ಮಾಡ್ಬೇಕು ಅನ್ನೋಷ್ಟು ನಿಮ್ಮಲ್ಲಿ ಅಲ್ಲೋಲ ಕಲ್ಲೋಲ ಸ್ಥಿತಿ ಉಂಟು. ಆವಾಗ ಈಗ ನಿಮಗ್ ನೀವೇ ಅನಾಲಿಸಿಸ್ ಮಾಡ್ಕೋಬೇಕು ತಾನೆ. ಆ PhD ವಿದ್ಯಾರ್ಥಿ ಅಂತ, ಓಹೋ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ನೀವೇ ವಾಪಸ್ ಬರೋ. ಅಲ್ಲಿ ನಿಮ್ಮನ್ನ ಕೈ ಹಿಡಿದು ವಾಪಸ್ ಕರ್ಕೊಂಡ್ ಬರೋರು ಯಾರೂ ಇಲ್ಲ.
ನೀವೇ ಸ್ವಯಂ ಪ್ರಜ್ಞೆಯಿಂದ ವಾಪಸ್. ಕಪ್ಪು ತುಳುಕ್ತಾ ಇದೆಯಾ, ನೀವೇ ಸ್ವಯಂ ಪ್ರಜ್ಞೆಯಿಂದ ಅದನ್ನ ಮೆಟ್ಟ. ನಿಮ್ ಕಪ್ಪನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳೋರು ಯಾರು ಇಲ್ಲ. ಇವೆರಡನ್ನ ಮಾಸ್ಟರ್ಸ್ ನೀವು ಸರಿಯಾಗಿ ಗಮನಿಸಿಕೊಂಡು ಪಾಲಿಸಿಕೊಂಡ್ರೆ 24 ಗಂಟೆಯೂ ಧ್ಯಾನಸ್ಥ ಸ್ಥಿತಿನಲ್ಲಿ ಅಲ್ಲದ ತಿರುಗಾಡ್ತಾ ಇರುವಂತ ಬುದ್ಧರು ನೀವು, ಬ್ರಹ್ಮರ್ಷಿಗಳು ನೀವು. ಎರಡು ಮಾತಿಲ್ಲ. ನಮ್ಮ ಮಾತು ಅಷ್ಟು ಎಚ್ಚರದಿಂದ, ನಮ್ಮ ಕೃತಿಯು ಅಷ್ಟು ಎಚ್ಚರದಿಂದ, ಸದಾಕಾಲ ಎಚ್ಚರದ ಸ್ಥಿತಿಯಲ್ಲಿ ಇರುವವರು ಬುದ್ಧರು, ಬ್ರಹ್ಮರ್ಷಿಗಳು. ಸೆಷನ್ ಮುಗಿದ್ಮೇಲೆ ಸಮಯ ಇದ್ದವರು ಸ್ವಲ್ಪ ಹೊತ್ತು ಹಾಗೇ ಕೂತ್ಕೊಳ್ಳಿ. ಎದ್ಮೇಲೂ ಹಾಗೇ ಮೇಂಟೈನ್. ಕೋಪ ಬಂತ, ನನಗಿಂತವ್ರು ಹಾನಿ ಮಾಡ್ತಾ ಇದ್ದಾರ, ಕೋಪ ಬಂತ, ಓ ಅವರು ನನ್ನನ್ನ ಕ್ರೀಸ್ ಆಚೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಯಾರೂ ನಮ್ಮನ್ನೇ ಕ್ರೀಸ್ ಆಚೆ ಎಳ್ಕೊಂಡು ಹೋಗೋದಿಲ್ಲ ಮಾಸ್ಟರ್ಸ್, ಇದನ್ನ ಸ್ವಲ್ಪ ಬರೆದಿಟ್ಕೊಂಡ್ವಿ. ಹಾಗಾದ್ರೆ ಎಳ್ಕೊಂಡು ಹೋಗೋದು ಯಾವುದು? ಅದು ನಿಮ್ಮ ಅಟ್ಯಾಚ್ಮೆಂಟ್. ಆ ವಸ್ತುವಿನಲ್ಲಿ, ಆ ವ್ಯಕ್ತಿಯಲ್ಲಿ, ಆ ಸ್ಥಳದಲ್ಲಿ, ಆ ಸನ್ನಿವೇಶದಲ್ಲಿ ಇರುವ ನಿಮ್ಮ ಅಟ್ಯಾಚ್ಮೆಂಟ್ ನಿಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ. ನೀವು ಅಲ್ಲಿ ದೊಡ್ಡ ಮ್ಯಾಗ್ನೆಟ್ ಇದೆ, ದೊಡ್ಡ ಮ್ಯಾಗ್ನೆಟ್ ಇದೆ, ಒಂದು 10 ಟನ್ ಮ್ಯಾಗ್ನೆಟ್ ಇದೆ, ದೊಡ್ಡದು. ಏನ್ ಬೇಕಾದ್ರೂ ಸೆಳ್ಕೊಂಡು ತಗೊಳ್ಳುವಂತ. ಕ್ರೀಸ್ ಈಚೆ ನೀವಿದ್ದೀರಿ. 24 ಗಂಟೆಯೂ ಅಪರಂಜಿ ಸ್ಥಿತಿಯನ್ನ ಮೇಂಟೈನ್ ಮಾಡಿದೆ. ಬಟ್ ಸ್ವಲ್ಪ ಏನೋ ಸನ್ನಿವೇಶದಲ್ಲಿ ನಿಮ್ಮ ಅಪರಂಜಿಯ ಮೇಲೆ ಸ್ವಲ್ಪ ಕಬ್ಬಿಣ ಬಂದು ಅಂಟ್ಕೊಳ್ತು ಅಂತ ಇಟ್ಕೊಳ್ಳಿ. ನೀವು ಒಳಗಡೆಯಿಂದ ಅಪರಂಜಿನೇ ಇದ್ದೀರಿ, ಬಟ್ ಹೊರಗಡೆಯಿಂದ ಬಂದು ನಿಮ್ಗೆ ಕವರ್ ಮಾಡ್ತದೆ. ಅವಾಗ ಏನಾಗುತ್ತೆ? ಅನಿವಾರ್ಯವಾಗಿ ನೀವು ಕ್ರೀಸ್ ಆಚೆ ಇರುವ ಆ ದೊಡ್ಡ ಮ್ಯಾಗ್ನೆಟ್ ಕಲ್ಲಿಗೆ ಹೋಗಿ ಅಂಟ್ಕೊಂಡು ನಿಮ್ಮನ್ನ ಸೆಳೆದಿದ್ದು ಯಾವುದು? ನಿಮ್ಮಲ್ಲಿರುವ ಕಬ್ಬಿಣದ ಅಂಶ. ಯಾವ ರೂಪದಿಂದ ಬರುತ್ತೋ ಗೊತ್ತಿಲ್ಲ. ಒಂದು ಅತ್ಯಂತ ಸಣ್ಣ ವಸ್ತು, ಅತ್ಯಂತ ಸಣ್ಣ ವಸ್ತುವಿನ ಮೇಲಿನ ಆ ಅಟ್ಯಾಚ್ಮೆಂಟ್ ಇದೆಯಲ್ಲ, ಇಲ್ಲಿ ವಸ್ತು ಮುಖ್ಯ ಅಲ್ಲ ಮಾಸ್ಟರ್ಸ್, ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಅಂದ್ರೆ ಆ ಕಬ್ಬಿಣದ ಪರದೆ, ಕಬ್ಬಿಣದ ಕವಚ, ಕಬ್ಬಿಣದ ಪದರು ಬಂದು ನಿಮ್ಮ ಮೇಲೆ ಅಂಟ್ಕೊಂಡಂಗೆ. ಎಷ್ಟು ಹೆಚ್ಚು ಅಟ್ಯಾಚ್ಮೆಂಟೋ ಅಷ್ಟು ಹೆಚ್ಚು ಕಬ್ಬಿಣದ ಪದರು. ಒಳಗಡೆ ನಿಮ್ಮ ಅಪರಂಜಿತನ ತಗೊಂಡು ಏನ್ ಮಾಡೋದು? ಎಲ್ಲ ಕಬ್ಬಿಣದ ಪದರು ಅಂಟ್ಕೊಂಡಿದೆ. ಅಲ್ಲಿ ಮ್ಯಾಗ್ನೆಟ್ ಇದೆ ಕ್ರೀಸ್ ಆಚೆ. ಅದು ಯಾರನ್ನೂ ಕರೆಯೋದಿಲ್ಲ, ಯಾರಿಗೂ ಇನ್ವಿಟೇಷನ್ ಕೊಡೋದಿಲ್ಲ. ಆ ಮ್ಯಾಗ್ನೆಟ್ಗೆ ಯಾರ ಮೇಲೆ ಶತ್ರುತ್ವ ಇಲ್ಲ, ಯಾರ ಮೇಲೆ ಮಿತ್ರತ್ವನೂ ಇಲ್ಲ. ಆ ಮ್ಯಾಗ್ನೆಟ್ ಕ್ವಾಲಿಟಿ ಅದು. ನಿಮ್ಮಲ್ಲಿ ಕಬ್ಬಿಣದ ಅಂಶ ಇದೆಯಾ, ನೀವು ಬಂದು ಅಂಟ್ಕೊಳ್ತೀರಿ ಅಷ್ಟೇ. ಮ್ಯಾಗ್ನೆಟು ಏನು ಮಾಡೋದಿಲ್ಲ. ನಿಮ್ಮನ್ನ ಆಚೆ ಕಳಿಸೋದಕ್ಕೂ ಅದು ಸಮರ್ಥ ಇಲ್ಲ, ಮತ್ತು ಕಬ್ಬಿಣ ಅಲ್ಲದೆ ಇರೋ ವಸ್ತುಗಳನ್ನ ಸೆಳ್ಕೊಳ್ಳೋದಕ್ಕೂ ಸಮರ್ಥ ಇಲ್ಲ. ಹಾಗಾದ್ರೆ ಇಡೀ ದಿನ ಯಾವ ಕ್ಷಣದಲ್ಲಿ ನನಗೆ ಮೋಹ, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಮೋಹ ಪರ್ಫೆಕ್ಟ್ ವರ್ಡ್, ಅಟ್ಯಾಚ್ಮೆಂಟ್ ಇಂಗ್ಲಿಷಲ್ಲಿ ಹೇಳ, ಮಕ್ಕಳ ಮೇಲೆ ಮೋಹ, ಮೊಮ್ಮಕ್ಕಳ ಮೇಲೆ ಮೋಹ, ವಸ್ತುವಿನ ಮೇಲೆ ಮೋಹ, ಇಲ್ಲ ನಾನು ಇದನ್ನ ನಿನ್ನೆ ಕೊಂಡ್ಕೊಂಡಿದ್ದೆ ಇದ್ರ ಮೇಲೆ ಮೋಹ, ಇಲ್ಲ ನನಗೆ ಇದನ್ನ ನನ್ನ ತಂದೆ ಗಿಫ್ಟ್ ಕೊಟ್ಟಿದ್ರು ಇದ್ರ ಮೇಲೆ ಮೋಹ, ನನ್ನ ತಾಯಿ ಗಿಫ್ಟ್ ಕೊಟ್ಟಿದ್ರು, ಇಲ್ಲ ನಮ್ ತಾತನ ಕಾಲದಿಂದ ಬಂದದ್ದು ಇದು.
ಏನ್ 108 ಕಾರಣ. ಇದನ್ನ ನಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ರು, ನನ್ನ ಪ್ರಾಣಕ್ಕಿಂತ ಪ್ರಾಣ. ದಟ್ ಈಸ್ ಮೋಹಕ್ಕಿಂತ ಮೋಹ. ಪ್ರಾಣಕ್ಕಿಂತ ಪ್ರಾಣ ಅಂದ್ರೆ ಮೋಹಕ್ಕಿಂತ ಮೋಹ. ಇದು ನನ್ನ ಪ್ರಾಣ ಅಂದ್ರೆ 100% ಇದು ನನ್ನ ಮೋಹ. ಅವ್ರ ಮೇಲೆ ಅವರು ಪ್ರಾಣನೇ ಇಟ್ಕೊಂಡಿದ್ದಾರೆ. 100% ಅಟ್ಯಾಚ್ಮೆಂಟ್. ಇವರೆಲ್ಲ ಎಲ್ಲಿ ಬದುಕೋದು? ಆ ಕ್ಷಣದಲ್ಲಿ. ಮಿಕ್ಕ ಸಮಯದಲ್ಲಿ ಧ್ಯಾನ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಧ್ಯಾನದಿಂದ ಹೊರಗೆ ಬಂದ್ಮೇಲೆ ಎಲ್ಲಿ ಬದುಕೋದು? ಕ್ರೀಸ್ ಆಚೆನೆ. ನಾವು ಅಟ್ಯಾಚ್ಮೆಂಟ್, ಆ ಮೋಹ ನಾವು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಮೇಲಿನ ಕಬ್ಬಿಣದ ಪದರು ಕರಗಿ ಹೋಗುತ್ತೆ. ಇಲ್ಲ ಸರ್, ನನಗೆ ಬಹಳ ತೆಳುವಾದ ಪದರಿದೆ. ನೋ ಪ್ರಾಬ್ಲಮ್, ತೆಳುವಾಗಿ ಹೋಗಿ ಅಂಟ್ಕೊಂಡಿರಿ. ಗಟ್ಟಿಯಾದ ಪದರ ಗಟ್ಟಿಯಾಗಿ ಅಂಟ್ಕೊಂಡಿರಿ. ಸಿಂಪಲ್. ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ, ಆಸೆಯೇ ದುಃಖಕ್ಕೆ ಮೂಲ ಅಂತ ಗೌತಮ್ ಬುದ್ಧ ಹೇಳ್ಬೇಕಾದ್ರೆ ಆಸೆ ಅನ್ನೋ ಶಬ್ದಕ್ಕೆ ಒಂದು ಆಳವಾದ ಅರ್ಥದಲ್ಲಿ ಹೇಳಿದ್ರು ತೃಷ್ಣ. ಕರೆಕ್ಟ್. ತೃಷ್ಣ ಅಂದ್ರೆ ತಣಿಯಲಾರದ ಆಸೆ. ಓಕೆ. ಇನ್ನು ತೃಷ್ಣ ಇನ್ನೂ ಚೂರು ಸರಿಯಾದ ತಿಳುವಳಿಕೆ ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ ಮೋಹ, ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ದುಃಖಕ್ಕೆ ಮೂಲ, ಮೋಹ ದುಃಖಕ್ಕೆ ಮೂಲ. ಹಾಗಾದ್ರೆ ಮೂಲ ಅಂದ್ರೆ ಎಕ್ಸಾಕ್ಟ್ಲಿ ಸಂಸ್ಕೃತ ಶಬ್ದ, ಭಾರತದ ಎಲ್ಲ ಭಾಷೆಗಳಲ್ಲಿ ಇರುವ ಶಬ್ದದ ಅರ್ಥ. ಮೂಲ ಅಂದ್ರೆ ಅದರ ಅರ್ಥ ಬೇರು, ಜಡಿಮೂಲಿ. ಮೂಲ ಅಂದ್ರೆ ಬೇರು. ಹಾಗಾದ್ರೆ ಆ ಅಟ್ಯಾಚ್ಮೆಂಟ್ ನ ಮೂಲ, ಮೋಹದ ಮೂಲ, ತೃಷ್ಣಾ ಮೂಲ, ಆಸೆಯ ಮೂಲ ಎಲ್ಲಿದೆ ಮಾಸ್ಟರ್ಸ್? ಬೇರು. ಮೂಲ ಅಂದ್ರೆ ಎಕ್ಸಾಕ್ಟ್ಲಿ ಬೇರು. ಆ ಬೇರು ಎಲ್ಲಿದೆ ಮಾಸ್ಟರ್ಸ್? ನಮ್ಮೊಳಗೆ ಇದೆ. ನಾವೇ ಕಾಪಾಡ್ಕೊಂಡು ಬರ್ತಾ ಇದೀವಿ. ನಾವೇ ಕಾಪಾಡ್ಕೊಂಡು ಬರೋದು ಒತ್ತಟ್ಟಿಗಿರ್ಲಿ, ನಾವೇ ಪೋಷಿಸಿಕೊಂಡು ಬರ್ತಾ ಇದೀವಿ ಚೆನ್ನಾಗಿ. ಹಾಗಾದ್ರೆ ಚೆಕ್ ಮಾಡ್ಕೊಳ್ಳಿ, ಪ್ರಪಂಚ ಅನ್ನೋದು ಒಂದು ದೊಡ್ಡ ಮ್ಯಾಗ್ನೆಟಿಕ್ ಬಂಡೆ, ಲೋಹ ಚುಂಬಕದ ಪರ್ವತ, ಹಿಮಾಲಯ ಅಂತಾನೆ ಇಟ್ಕೊಳ್ಳಿ. ಎಲ್ಲವನ್ನ ತನ್ನ ಕಡೆ ಸೆಳ್ಕೊಂಡು ಯಾರನ್ನೂ ಬಿಡೋದಿಲ್ಲ. ಯಾರಲ್ಲಿ ಕಬ್ಬಿಣದ ಅಂಶ ಇದೆಯೋ ಒಬ್ಬರನ್ನು ಬಿಡೋದಿಲ್ಲ. ಇಲ್ಲ, ಅವರು ಸಂತರು, ಹೀಗೆ ಅವ್ರಿಗೇನು ಕಾಳಜಿ ಇಲ್ಲ, ಈ ಕಡೆಯಿಂದ ಮೋಹ ಇಲ್ಲ, ಅವ್ರ ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪರ್ವತ, ನೀವು ಆರಾಮಾಗಿ ಆ ಪರ್ವತದ ಮೇಲೆ ಅಡ್ಡಾಡ್ಕೊಂಡು ಬರ್ಬೋದು. ಮಿಕ್ಕವ್ರಿಗೆ ಅಡ್ಡಾಡೋ ಚಾನ್ಸೇ ಇಲ್ಲ. ಅದು ಎಲ್ಲಿ ಹೋಗಿ ಅಂಟ್ಕೊಂಡ್ ಬಿಡ್ತಾರೋ ಅಲ್ಲೇ ಇರ್ಬೇಕಷ್ಟೇ. ಅವ್ರ ಪಕ್ಕ ಯಾರು ಅನ್ಕೊಂಡಿರ್ತಾರೋ ಅವ್ರ ಜೊತೆಗೇನೆ ಫೈಟಿಂಗ್ ಮಾಡ್ಕೊಂಡು ಇರ್ಬೇಕಷ್ಟೇ. ಅವ್ರಿ ನಮ್ ಪಕ್ಕದ ಮನೆಯವರು ಬಿಡೋದೇ ಇಲ್ಲ, ಅವ್ರನ್ನ ನೋಡಿ ಒಂದ್ಸಲ ಹ್ಯಾಕ್ ಮಾಡ್ತೀನಿ. ಅವ್ರಿ ನನ್ ಕಲೀಗು ಒಂದ್ಸಲ ನೋಡಿ ಹ್ಯಾಕ್ ಮಾಡ್ತೀನಿ. ಅವ್ರು ಯಾರ್ಯಾರಿದಾರೋ ಅಲ್ಲೇ ಅಂಟ್ಕೋಬೇಕು, ಅಲ್ಲೇ ಫೈಟಿಂಗ್ ಮಾಡ್ಬೇಕು ಲೈಫ್ ಲಾಂಗ್. ಆ ಜಾಗ ಬಿಟ್ಟು ಕದಲೋದಕ್ಕೆ ಶಕ್ತಿ ಇಲ್ಲ. ಅದೇ ಮೋಹ ಅನ್ನೋದು ಬಿಟ್ರೆ ಈ ಎಲ್ಲಾ ಜನರ ಮೇಲೆ ಅಡ್ಡಾಡ್ಕೊಂಡು ಬರ್ಬೋದು ಆ ವ್ಯಕ್ತಿ. ಅಟ್ಯಾಚ್ಮೆಂಟ್ ಅರ್ಥ ಆಯ್ತಾ ಮಾಸ್ಟರ್ಸ್? ನಮ್ಮ ಕಪ್ಪು ತುಳ್ಕೋದಕ್ಕೆ ಮೂಲ ಅಂದ್ರೆ ಬೇರು ಮಟ್ಟದ ಕಾರಣ ಯಾವುದು? ಅಟ್ಯಾಚ್ಮೆಂಟ್, ಮೋಹ. ಮರ್ತು ಬಿಡ್ತೀವಿ ತಕ್ಷಣಕ್ಕೆ ನಮ್ ಗುರಿಯನ್ನ ನಾವು. ಹಾಗಾದ್ರೆ ನಿಮ್ಮ ಬೇರನ್ನು ನೀವೇ ಸಂಪೂರ್ಣವಾಗಿ ತೆಗೆದು ಆಚೆ ಹಾಕಿ. ಎಲ್ಲಿ ಹಾಕಿ? ಅಗ್ನಿಗೆ ಹಾಕಿ.
ಯಾಕೆಂದ್ರೆ ಬೇರೆ ಕಡೆ ಹಾಕಿದ್ರೆ ಅದು ಮತ್ತೆ ಬೆಳೆದು ಬಿಡುತ್ತೆ. ಯಾವ ಅಗ್ನಿಗೆ ಹಾಕಿ? ಧ್ಯಾನಾಗ್ನಿಗೆ ಹಾಕಿ. ಮತ್ತಿನ್ನೆಂದು ವಾಪಸ್ ಅದು ಬರೋದಿಲ್ಲ. ಕಾಳುಗಳನ್ನ ಹುರಿದ್ರೆ, ಹುರಿದ ಕಾಳುಗಳನ್ನ ಬಿತ್ತಿದ್ರೆ ಅವು ಬೆಳೆಯೋದಿಲ್ಲ. ಹಾಗೆ ನಿಮ್ಮ ಬೇರನ್ನ ತೆಗೆದು ಧ್ಯಾನದ ಅಗ್ನಿಯಲ್ಲಿ ಹುರಿದು ಹಾಕಿ. ಆಮೇಲೆ ಅದು ನಿಮ್ಮ ಮೇಲೆ ಬಂದ್ರು ಅದೇನು ಮಾಡೋದಿಲ್ಲ. ನೀವು ಅದ್ರ ಮೇಲೆ ಇದ್ರು, ತಿರ್ಗಾಡಿದ್ರು, ಮಲಗಿದ್ರು ಅದು ನಿಮ್ಗೆ ಏನೂ ಮಾಡೋದಿಲ್ಲ. ಅದಕ್ಕೆ ಒಬ್ಬ ಜ್ಞಾನೋದಯ ಹೊಂದಿದ ವ್ಯಕ್ತಿ ಸಂಪೂರ್ಣ ಭೋಗ ಭಾಗ್ಯಗಳನ್ನ ಅನುಭವಿಸಿದ್ರು ಏನೂ ವ್ಯತ್ಯಾಸ ಬರೋದಿಲ್ಲ. ಅವು ಇಲ್ಲದೆ ಇದ್ರು ಏನೂ ವ್ಯತ್ಯಾಸ ಬರುವುದಿಲ್ಲ. ಯಾಕೆಂದ್ರೆ ಅವನು ತನ್ನ ಬೇರುಗಳನ್ನು ಹುರಿದು ಹಾಕಿರುತ್ತಾನೆ. ಅವರು ಹುರಿದು ಹಾಕಿರುತ್ತಾರೆ. ಸರ್, ಇದು ಭೌತಿಕ ವಸ್ತುವಾಗಿದ್ರೆ ತುಂಬಾ ಚೆನ್ನಾಗಿತ್ತು. ಹುಡುಕಿ ಎಲ್ಲಾದ್ರೂ ಹುಡುಕಿ ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕಿಸಿ ಅದನ್ನ ನಾವು ಸುಟ್ಟಾಕ್ಬೋದಾಗಿತ್ತು. ಬಟ್ ಇದು ಭೌತಿಕ ವಸ್ತು ಅಲ್ವೇ? ಹಂಗಾದ್ರೆ ಯಾರು ಹುಡುಕ್ಬೇಕು? ಯಾರ ಮೋಹ ಎಲ್ಲಿ ಇದೆಯೋ ಅವರೇ ಹುಡುಕೋಬೇಕು. ಹಂಗಂದ್ರೆ ಹೇಗೆ ಹುಡುಕೋದು? ಒಂದು ಸೂಕ್ಷ್ಮ ಟೆಸ್ಟ್ ಕೊಟ್ಟೆ. ಯಾವುದನ್ನ ಗಮನಿಸಿದ್ರೆ, ಯಾವುದನ್ನ ನೆನೆಸಿದ್ರೆ ಅಂದ್ರೆ ನೆನೆಸ್ಕೊಂಡ್ರೆ, ನೆನಪು ಮಾಡ್ಕೊಂಡ್ರೆ, ಯಾವುದು ನಮ್ಮೆದುರಿಗೆ ಬಂದ್ರೆ, ನೆನಪಿನ ಮೂಲಕ ಇರ್ಲಿ, ಭೌತಿಕವಾಗಿ ಇರ್ಲಿ, ಅಥವಾ ಯಾವುದು ನಮ್ಮಿಂದ ಬಿಟ್ಟು ಹೊರಟ್ರೆ, ಡಿಟ್ಯಾಚ್ ಆಗಿ ಹೊರಟ್ರೆ, ನಮ್ಮ ಶ್ವಾಸದಲ್ಲಿ ಸಡನ್ ಆಗಿ ಏರುಪೇರಾಗುತ್ತದೆಯೋ, ನಮ್ಮ ಹೃದಯ ಬಡಿತದಲ್ಲಿ ಸಡನ್ ಆಗಿ ಏರುಪೇರಾಗುತ್ತದೆಯೋ, ಅವು ಎಲ್ಲ ನಮ್ಮ ಮೋಹದ ಬೇರುಗಳು, ಅಟ್ಯಾಚ್ಮೆಂಟ್ ಬೇರುಗಳು. ಎಕ್ಸಾಂಪಲ್ ಕೊಡ್ಲಾ? ಬೆಸ್ಟ್ ಎಕ್ಸಾಂಪಲ್ ಗಂಡ ಹೆಂಡತಿ. ಯಾಕಂದ್ರೆ ಅವರಷ್ಟು ಫೈಟ್ ಮಾಡೋರು ಈ ಜಗತ್ತಲ್ಲಿ ಯಾರು ಇಲ್ಲ. ಓಕೆ, ಇವತ್ತು ಫೈಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಬಹಳ ದೂರ ಇರ್ತಾರೆ. ಸಡನ್ ಆಗಿ ಎದುರಿಗೆ ಬಂದ್ರು ಅಂತ ಇಟ್ಕೊಳ್ಳಿ. ಇಬ್ರಿಗೂ ಸಡನ್ ಆಗಿ BP ಚೇಂಜ್, ಬ್ರೀದಿಂಗ್ ಚೇಂಜ್. ಅರ್ಥ ದಿನ ಬಂದ್ರೆ ಇಲ್ಲ, ಯಾಕಂದ್ರೆ ದಿನ ಆ ಫೈಟಿಂಗ್ ಇಲ್ಲ. ಫೈಟಿಂಗು ಕೂಡ ಮೋಹನೇ, ನೆನ್ಪಿಟ್ಕೊಳ್ಳಿ. ಡಬಲ್ ಮೋಹ. ಓಕೆ, ಅವಾಗ ಸಡನ್ ಆಗಿ ಚೇಂಜ್ ಆಯ್ತು. ನೀವು ಯಾರೋ ಒಬ್ಬರ ಜೊತೆ ಮಾತಾಡೋದಿಲ್ಲ, ಮಾರ್ಕೆಟ್ಗೆ ಹೋಗಿದ್ದೀರಿ, ಸಡನ್ ಆಗಿ ಇಕ್ಕಟ್ಟಾದ ದಾರಿಯಲ್ಲಿ ಇಬ್ರು ಎದುರು ಆದ್ರೆ ಏನಾಯ್ತು? ನಿಮ್ಮ ಬ್ರೀದಿಂಗ್ ಚೇಂಜ್ ಆಯ್ತೋ ಇಲ್ವೋ? ಹಾರ್ಟ್ ಬೀಟ್ ಚೇಂಜ್ ಆಯ್ತೋ ಇಲ್ವೋ? ಯಾರೋ ಒಬ್ರು 10-20 ವರ್ಷದ ಹಿಂದೆ ಭೇಟಿ ಆದವರು ಸಡನ್ ಆಗಿ ಎದುರಿಗೆ ಬಂದ್ರು. ಬೇರೆ ದಾರಿ ಇಲ್ಲ ಅಲ್ಲಿ ಹೋಗೋದಕ್ಕೆ, ನೀವಿಬ್ರೆ. ಏನಾಯ್ತು ನಿಮ್ಗೆ? ಫಸ್ಟ್ ಬ್ರೀದಿಂಗ್ ಚೇಂಜ್ ಆಯ್ತು, ನೆಕ್ಸ್ಟ್ ಹಾರ್ಟ್ ಬೀಟ್ ಚೇಂಜ್ ಆಯ್ತು. ಯಾವುದು ನಮ್ಮ ಬ್ರೀದಿಂಗ್ ಅನ್ನ, ಹಾರ್ಟ್ ಬೀಟ್ ಅನ್ನ ಚೇಂಜ್ ಮಾಡುತ್ತೋ ಅದು ನಮ್ಮ ಅಟ್ಯಾಚ್ಮೆಂಟ್. ಇಷ್ಟು ಸಿಂಪಲ್ ಐಡೆಂಟಿಫಿಕೇಶನ್ ಸಾಕಲ್ಲ ನಿಮ್ಗೆ? ನಮ್ಮ ಇಡೀ ದಿನ ಯಾವಾಗ ನಮ್ಮ ಬ್ರೀದಿಂಗು, ನಮ್ಮ ಹಾರ್ಟ್ ಬೀಟ್ ಚೇಂಜ್ ಆಗುತ್ತೋ ಅದು ನಮ್ಮ ಮೋಹದ ಮೂಲ. ಅಲ್ಲಿ ಜಾಣ್ಮೆಯಿಂದ ನಾವು ಹೊರಗೆ ಬರ್ತೀವಿ. ಗುರ್ತಿಸ್ಕೊಳ್ತೀರಾ ಮಾಸ್ಟರ್ಸ್? ಮಂಡಲ ಕಂಪ್ಲೀಟ್ ಆಗ್ತಾ ಬಂದಿದೆ. ಅಪ್ಪೋ ದೀಪೋ ಭವ ಫೈನಲ್ ಸ್ಟೇಜಿಗೆ ಬಂದಿದ್ದೀರಿ. ಈಗ ನಿಮಗೆ ನೀವೇ ರೆಕ್ಕೆ ಬಿಚ್ಚಬೇಕು, ನಿಮಗೆ ನೀವೇ ಹಾರಬೇಕು. ನಿಮ್ಮನ್ನ ಯಾರು ಭವಸಾಗರ ಇದೆ, ಭವಸಾಗರ ಇರ್ಲಿ ತನ್ನ ಪಾಡಿಗೆ ತಾನು. ನೀವು ರೆಕ್ಕೆ ಬಿಚ್ಚಿ ಬನ್ನಿ ಈಚೆ. ಅರ್ಥ ಆಯ್ತಾ? ಮೋಹವನ್ನ ಗುರುತಿಸಿಕೊಳ್ಳಿ. ನಿಮ್ಮ ಬ್ರೀದಿಂಗ್ ಪ್ಯಾಟರ್ನ್, ನಿಮ್ಮ ಹಾರ್ಟ್ ಬೀಟ್ ಆ ಕ್ಷಣದಲ್ಲಿ ಚೇಂಜ್ ಆಗುತ್ತೋ ಅದು ನಿಮ್ಮ ಅಟ್ಯಾಚ್ಮೆಂಟ್. ಅತ್ಯಂತ ಪ್ರೀತಿ ಪಾತ್ರ
ವ್ಯಕ್ತಿ, ಸನ್ನಿವೇಶ, ವಸ್ತುಗಳ ಮೇಲೂ ಚೇಂಜ್ ಆಗುತ್ತೆ. ಅತ್ಯಂತ ದ್ವೇಷದ, ಅತ್ಯಂತ ಏನಂತಾರೆ ಸೈಡಿನ ಅಥವಾ ಶತ್ರು ಸ್ಥಿತಿಯ ಸನ್ನಿವೇಶಗಳಲ್ಲೂ ಚೇಂಜ್ ಆಗುತ್ತೆ. ಎರಡೂ ಒಂದೇ. ಪ್ರೀತಿ ಮತ್ತು ದ್ವೇಷ, ರಾಗ ಮತ್ತು ದ್ವೇಷ ಎರಡೂ ಒಂದೇ, ಬೇರೆ ಬೇರೆ. ಒಂದೇ ನಾಣ್ಯದ ಎರಡು ಮುಖಗಳಷ್ಟೇ. ಅದಿಲ್ದೆ ಅದಿಲ್ಲ, ಅದಿಲ್ದೆ ಅದಿಲ್ಲ. ಓಕೆ, ಗಮನಿಸಿಕೊಳ್ಳಿ ಮಾಸ್ಟರ್ಸ್. ಹುಬ್ಬಳ್ಳಿಗೆ ಬರುವ ಬಹುಶಃ ಇವ್ರಿಗೆ ಸುಭಾಷ್ ಓಡುನವರ್ ಸರ್ಗೆ ನೀವು ಫೋನ್ ಮಾಡಿರ್ಬೋದು, ಮೆಸೇಜ್ ಹಾಕಿರ್ಬೋದು. ದಿನ ಕಡಿಮೆ ಇದೆ, ನೀವು ಆದಷ್ಟು ಬೇಗ ಫೈನಲ್ ಇವತ್ತೇ ಮುಗಿಸ್ಬಿಡಿ. ನಿನ್ನೆ ಯಾರಾದ್ರೂ ಡಿಸಿಷನ್ ತಗೊಳ್ಳೋದು ಲೇಟ್ ಮಾಡಿದ್ರೆ ಇವತ್ತೇ ನೀವು ಡಿಸಿಷನ್ ತಗೊಂಡ್ಬಿಡಿ. ಬುಕ್ಕಿಂಗ್ ಮಾಡ್ಕೊಳ್ಳೋರು ಬುಕ್ಕಿಂಗ್ ಮಾಡ್ಕೊಳ್ಳಿ. ಬನ್ನಿ, ಈ ಅದ್ಭುತವಾದ ಮಂಡಲ ಧ್ಯಾನದ ಸೆಲೆಬ್ರೇಷನ್ ಮಾಡು. ಎಲ್ಲರೂ ಅಪ್ಪೋ ದೀಪೋ ಭವ ಸ್ಥಿತಿಗೆ ಬಂದಿದ್ದೀರಾ. ಹಾಯಾಗಿ ಸೆಲೆಬ್ರೇಟ್ ಮಾಡಿ, ಹಂಚಿಕೊಳ್ಳಿ, ಆ ಸ್ಥಿತಿಯನ್ನ ಅನುಭವಿಸಿ. ಮತ್ತು ಸದಾ ಕಪ್ಪು ತುಂಬಿ ಇರುವ ಸ್ಥಿತಿಯಲ್ಲಿ ನಾವು ಭೂಮಿಯ ಮೇಲೆ ಎಲ್ಲೇ ಇದ್ರು, ಯಾವುದೇ ಸನ್ನಿವೇಶದಲ್ಲಿ, ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಾವು ನಮ್ಮ ಕಪ್ಪನ್ನ ತುಂಬಿದ್ದು ಕಾಪಾಡಿಕೊಳ್ಳೋಣ. ಕಪ್ಪು ತುಂಬಿದ್ದನ್ನ ಕಾಪಾಡಿಕೊಳ್ಳೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಾಳೆ ಭೇಟಿ.